ಮಾಡಿದ್ರೆ ನೀರು ಹಾಕ್ಬಿಡ್ತೀನಿ ಮೇಲೆಲ್ಲ. ಮತ್ತೆರಡು ಬಲಿಷ್ಠ ತಂಡಗಳು ಮುಖಾಮುಖಿ ಆಗ್ತಾ ಇದ್ದಾವೆ. ಆಟಗಾರ ಸಾಗರ್ ಚಿನುಕೋಳಿಯಿಂದ ಆಟಗಾರ ಕಳೆದ 2 ಪಂದ್ಯಗಳಲ್ಲಿ ಉತ್ತಮ ಸಾಧನೆ ಮಾಡಿ ಇದೀಗ ಆದಿಯಾದ ನನ್ನ ಅತ್ಯಂತ ಅಪ್ಯಾಯಮಾನವಾಗಿ ಬಂಧಿಸಿದ್ದಾನೆ ಇದರ ಬಲಿಷ್ಠ ಬಾಹುವಿನೊಳಗೆ. ಫಸ್ಟ್ ಚಕ್ಕಲ್ ಫೈಟ್ ಕೋಸ್ ಟು PSL ಮುತ್ತು ಆತಿಥ್ಯ ತಂಡ. ಈ ಒಂದು ಯಶಸ್ವಿ ಪಂದ್ಯಾವಳಿಯನ್ನು ನೆರವೇರಿಸಲಿಕ್ಕಾಗಿ ಹಗಲಿರುಳು ಶ್ರಮಿಸತಕ್ಕಂಥ ಅಲ್ಲಾ ಬಕ್ಷ್ ಅವರು, ಅಲ್ಪಸಂಖ್ಯಾತರ ಸಂಘಟನಾ ಕಾರ್ಯದರ್ಶಿ JDS ಮುಖಂಡರು, ಶ್ರೀಯುತರು ಶ್ರೀ ನಯೀಂ ಬೇಗ್, ಜಾಫರ್ ಅಲಿಯಾಸ್ ಬುಲ್ಲಿ, ಗಫಾರ್ ಅಲಿಯಾಸ್ ಛೋಟೆ, ಹಾಗೆ ಸನ್ಮಿತ್ರರುಗಳು ರೆಹಮಾನ್ ಶೇಖ್, ಎಲ್ಲ ಯುವ ಆಟಗಾರರು, ಹಿರಿಯ ಆಟಗಾರರ ಪರಿಶ್ರಮದ ಫಲವಾಗಿ ಇಲ್ಲಿ ಒಂದು ಅತ್ಯುತ್ತಮವಾದ ಕ್ರೀಡಾ ಕೂಡ ಇಲ್ಲಿ ಮೂಡಿ ಬರ್ತಾ ಇದೆ. ಎಸ್, ಮತ್ತೊಂದು ಅತ್ಯುತ್ತಮವಾದ ಹಿಡಿತವನ್ನ ನವೀನ್, ಗುಡ್ ಹೋಲ್ಡಿಂಗ್ ಆಫ್ ದಿ ಆಂಕಲ್, ಯಶಸ್ವಿ ಮೊಣಕಾಲಿನ ಹಿಡಿದಕ್ಕೆ ಬಾಹುಬಲಿ. ಈ ತರ ಇದ್ರೆ ನಮಗೂ ಒಂದು ಜೋಶ್ ಬರುತ್ತೆ, ನಿಮ್ಗೂ ನೋಡಕ್ಕೆ ಮಸ್ತ್ ಮಜಾ ಇರುತ್ತೆ. ದಯಾನಾಯಕ DYS ವರ್ಸಸ್ ಭಗತ್ ಸಿಂಗ್ ಕೋಲಾರ್ ಫಸ್ಟ್ ಕ್ವಾರ್ಟರ್ ಫೈನಲ್. ದಯಾನಾಯಕರನ್ನ ಬಂದು ಪ್ರಯತ್ನ ವಿಫಲವಾಗ್ತಾ ಇದೆ. ಹದಿಹರಿಯದ ಹುಡುಗ ಅದ್ಭುತದ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಕರಾವಳಿ ತೀರದ ಪ್ರತಿಭೆ ದಯಾನಾಯಕ್ PSL ತಂಡವನ್ನು ಇಲ್ಲಿ ಪ್ರತಿನಿಧಿಸ್ತಾ ಇದ್ದಾನೆ. ಎಸ್, ಒನ್ಸ್ ಅಗೇನ್ ಅತ್ಯದ್ಭುತವಾದ ಕೈ ಚಳಕದ ಪ್ರದರ್ಶನ. ಆಂಕಲ್ ಹೋಲ್ಡ್ ಅದ್ಭುತವಾಗಿತ್ತು. 7 ಸೋಲ್ಜರ್ಸ್ ವಿರುದ್ಧ ಮತ್ತೆ ದಯಾನಾಯಕ ಬಾಹುಬಲಿ ದಾಳಿ. ಆತನನ್ನ ತಬ್ಬಕ್ಕೂ ಆಗಲ್ಲ, ದಬ್ಬಕ್ಕೂ ಆಗ್ತಾ ಇಲ್ಲ ಬಿಡಿ. ವಯಸ್ಸು 19, ತೂಕ 119. ಅದ್ಭುತ ಆಟಗಾರ ದಯಾನಾಯಕ, ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಗಿ ಬಾಹುಬಲಿ. ಒಮ್ಮೆ ಚಪ್ಪಾಳೆ ಅವನಿಗೋಸ್ಕರ ಬರಲಿ. PSL ಮುತ್ತೂರು ತಂಡವನ್ನು ಆತ ಪ್ರತಿನಿಧಿಸ್ತಾ ಇದ್ದಾನೆ. ಮುತ್ತೂರು ತಂಡಕ್ಕೆ ಪ್ರಶಸ್ತಿಯನ್ನು ತಂದು ಕೊಡಬಲ್ಲಂತ ಒಬ್ಬ ಬಾಹುಬಲಿ ಅಂತ ಬಲಿಷ್ಠ ದಾಳಿಗಾರ PSL ತಂಡವನ್ನ ಪ್ರತಿನಿಧಿಸ್ತಾ ಇದ್ದಾನೆ ದಯಾನಾಯಕ. ಸೊಹೈಲನ್ನು ಅತ್ಯುತ್ತಮವಾಗಿ ಬಂಧಿಸಿದ ಎದುರಾಳಿಯ ಲೋನ ಪಡೆದು ಪಂದ್ಯದ ಮೇಲಿನ ಬಿಗಿ ಹಿಡಿತವನ್ನ, ಬಿಗಿ ಪಟ್ಟನ್ನ ಈ ಪಂದ್ಯದ ಮೇಲೆ ಕೋಲಾರ್ ಭಗತ್ ಸಿಂಗ್ ತಂಡದ ಆಟಗಾರರು. ಇನ್ನು ಅದ್ಭುತ ಪಂದ್ಯಗಳು, 4 ಕ್ವಾರ್ಟರ್ ಫೈನಲ್, 2 ಸೆಮಿಫೈನಲ್, 1 ಫೈನಲ್ ಪಂದ್ಯ ಬಾಕಿ ಇದೆ. ಕಬಡ್ಡಿಯ ಕ್ರೀಡಾ ರಸಿಕರಿಗೆ ರಸದೌತಣವನ್ನು ನೀಡುವಂತಹ ರಣರೋಚಕ ಪಂದ್ಯಗಳು ಇದೀಗ ಪ್ರಾರಂಭವಾಗ್ತಾ ಇದೆ. ನರೇಂದ್ರ ದಾಳಿ ವಿಭಾಗದಲ್ಲಿ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭೆ ನರೇಂದ್ರ. ಚೆಸ್ಟ್ ನಂಬರ್ 9 ಈಗ ಅದನ್ನ ಬಂಧಿಸಿದ್ದಾರೆ. ಆಕಾಶ್ ಆಗಂತುಕನಾಗಿ, ಅನುಭವಿ ಡಿಫೆಂಡರ್ ಬ್ರಾವೋ ಅದ್ಭುತ ಹಿಡಿತವನ್ನು ಇಲ್ಲಿ ಸಾಧಿಸಿಕೊಳ್ತಾ ಇದ್ದಾನೆ. ಚೀನು ದಾಳಿ ವಿಭಾಗದಲ್ಲಿ next match, first quarter final of this tournament between Bhagat Singh Kolar versus PYS Bengaluru. ನಯೀಂ ಬೇಗರನ್ನ ಅತ್ಯಂತ ಯಶಸ್ವಿಯಾಗಿ ಪ್ರೇಮ ಬಂಧಿಸಿದ್ದಾನೆ. ಇದೇ ಆಟ ಮುಂದುವರಿಬೇಕಾಗಿದೆ, ಯಾಕಂದ್ರೆ ಎದುರಾಳಿಗಳನ್ನ ಕಟ್ಟಿ ಹಾಕಲೇಬೇಕಾಗಿದೆ. ಈ ಎದುರಾಳಿಗೆ ಲೋನ ಒಪ್ಪಿಸಿದ್ದಾರೆ. ಸೊ ಹಾಗಾಗಿ ಜಸ್ಟ್ ಮಂಚು ಯುವ ಕಿಲಾಡಿ ಡಿಫೆಂಡರ್ಗಳಾಗಿ ಆದಿ, ಹರಿ, ಮತ್ತೊಂದು ಆತ್ಮವಿಶ್ವಾಸ ದಾಳಿ ಯುವ ಆಟಗಾರ. ನಿನ್ನೆ ನಡೆದ ಪಂದ್ಯಾವಳಿಯ ಒಬ್ಬ ಉದ್ಯೋನ್ಮುಖ ಆಟಗಾರನಾಗಿ, ಅಪ್ಕಮಿಂಗ್ ಪ್ಲೇಯರ್ ಆಗಿ ಚೆಸ್ಟ್ ನಂಬರ್ 2 ಸುನಿಲ್.
ಬಾಹುಬಲಿ ಕೆಟ್ಟಾಗ ಕೆಡವಲೇಬೇಕಾಗಿದೆ ಇದರನ್ನ, ಇಲ್ಲಾಂದ್ರೆ ಬಹಳ ಕಷ್ಟ. ಎಸ್, ನಾ ಹೇಳಿದೆ ಹಂತ ಹಂತವಾಗಿ ಅಂಕ ಗಳಿಸ್ಕೊಳ್ತಾನೆ ದಯಾನಾಯಕ. ಸ್ಟ್ರಗಲ್ ಇದೆ, ಪರ್ಸ್ಯೂಟ್ ಇಲ್ಲ. ಆಕಾಶ್ ಸ್ಪೆಷಲಿಸ್ಟ್ ಆಗಿದ್ದಾನೆ. PSL ತಂಡದ ಭರವಸೆಯ ಬೆನ್ನೆಲುಬು ಬಾಹುಬಲಿ ಆಟಗಾರ. ಮತ್ತೆ ಸುನೀಲ್ ಯುವ ಕಿಲಾಡಿ, ಉದ್ಯೋನ್ಮುಖ ಆಟಗಾರ. ಹತ್ತು ಮೂರು ಕೇವಲ PSL. ನರೇಂದ್ರ ದಾಳಿ ಭಾಗದಲ್ಲಿ ಇದ್ದಾರೆ. ಮತ್ತೊಮ್ಮೆ ಅದನ್ನ ಗ್ಯಾಪ್ ಕಟ್ಕೊಂಡಿದ್ದಾನೆ. BSL ಮುಂದುವರೆದಕ್ಕೆ ಅದ್ಭುತ ಸೂಪರ್ ದಾಳಿ ಒದಗಿ ಬಂದಿದೆ. ಆಫ್ಟರ್ ರೀಚ್ ಅನ್ನೋ ನಿರ್ಣಯ. ದಯವಿಟ್ಟು ತೀರ್ಮಾನವನ್ನ ಸಮಾನ ಮನಸ್ಕರಾಗಿ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಬೇಕು ಆಟಗಾರರು. ಚೀನು ದಾಳಿ ಭಾಗದಲ್ಲಿ ಎಸ್, ಬ್ಯೂಟಿಫುಲ್ ಬ್ಯಾಕ್ವರ್ಡ್ ಕ್ಯಾಚ್. ಅತ್ಯುತ್ತಮವಾದಂತಹ ಒಂದು ಸೊಂಟವನ್ನು ಬಳಸುವ ಮನಮೋಹಕ ಹಿಡಿತ. ಬ್ಯೂಟಿಫುಲ್ ಬ್ಯಾಕ್ವರ್ಡ್ ಕ್ಯಾಚ್. ಅತ್ಯುತ್ತಮ ಡಿಫೆಂಡರ್ಗಳು, ಅತ್ಯುತ್ತಮ ಬಲಾಢ್ಯ ರೈಡರ್ಗಳನ್ನ ಹೊಂದಿದ PSL ಮುತ್ತೂರು ಪ್ರಶಸ್ತಿ ಸುತ್ತಿನ ಸೆಮಿಫೈನಲ್ ಹಂತಕ್ಕೆ, ಕ್ವಾರ್ಟರ್ ಫೈನಲ್ ಹಂತಕ್ಕೆ ಈ ಪಂದ್ಯ ಗೆದ್ರೆ ಪ್ರವೇಶ ಪಡೆದುಕೊಳ್ಳುತ್ತೆ. ಕ್ವಾರ್ಟರ್ ಫೈನಲ್ ಗೆದ್ರೆ ಸೆಮಿಫೈನಲ್ಗೆ ಪ್ರವೇಶಾರ್ಹತೆಯನ್ನು, ಉಪಾಂತ್ಯಕ್ಕೆ ಪ್ರವೇಶವನ್ನು ಪಡೆದುಕೊಳ್ತಾರೆ. ಸೊ ಹಾಗಾಗಿ ಫಸ್ಟ್ ಕ್ವಾರ್ಟರ್ ಫೈನಲ್ ಭಗತ್ ಸಿಂಗ್ ಕೋಲಾರ್ ವರ್ಸಸ್ PYS ಬೆಂಗಳೂರು. ಕೋಲಾರ ಬೆಂಗಳೂರು ಎರಡು ಜಿಲ್ಲಾ ತಂಡಗಳ ನಡುವಿನ ಜಿದ್ದಾಜಿದ್ದಿನ ಪಂದ್ಯ. ಫಸ್ಟ್ ಕ್ವಾರ್ಟರ್ ಫೈನಲ್. ಆಫ್ಟರ್ ದಟ್ ರೈಡರ್ ಇಸ್ ಔಟ್. ಅವರ ಅತ್ಯುತ್ತಮವಾದ ಹಿಡಿತ, ಬ್ಯೂಟಿಫುಲ್ ಟೇರಿಂಗ್ ಕ್ಯಾಚ್. ಒಮ್ಮೆಲೆ ಇಬ್ರು ವ್ಯಾಕರಣ ತರಗಿದ್ದಾರೆ. ಸುನಿಲ್ ನನ್ನ ಹೊರಗಟ್ಟಿದ್ದಾರೆ. ಬಾಹುಬಲಿ ಬಂದಿದ್ದಾನೆ. ಏನು ಇಷ್ಟಪ್ಪ, ಇಷ್ಟುದ್ದ ಇದ್ರೆ ಹಿಂಗ್ ಬೀಳ್ತಾನೆ, ಹಂಗ್ ಹೇಳ್ತಾನೆ. ಮಂಗಳೂರು ಮೀನಿದು. ಅದ್ಭುತ ಆಟ. ದಯಾನಾಯಕ ಆಟವನ್ನ ಜನ ಮೆಚ್ತಾ ಇದ್ದಾರೆ. ಮೆಚ್ಚುಗೆ ಆಗಿರೋ ಚಪ್ಪಾಳೆ ಬರ್ಲಿ ಅವನಿಗೋಸ್ಕರ. ಬರ್ಲಿ. ಮುತ್ತೂರಿಗೆ ಪ್ರಶಸ್ತಿಯನ್ನು ತಂದುಬಿಡಬಲ್ಲಂತ ಒಬ್ಬ ಬಲಾಢ್ಯ ಬಾಹುಬಲಿ ದಯಾನಾಯಕ್. 18-3 in favor of PSL. ಏಕಪಕ್ಷೀಯವಾಗಿ ಪಂದ್ಯವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದೆ. 18-3, 15 ಅಂಕಗಳ ಅಂತರದ ಆರಂಭಿಕ ಸ್ಪಷ್ಟ. ಈ ಪಂದ್ಯ ಮುಗಿದ ನಂತರ ಪ್ರಥಮ ಕ್ವಾರ್ಟರ್ ಫೈನಲ್ 8ರ ಘಟ್ಟದ ಪಂದ್ಯ. ಫಸ್ಟ್ ಕ್ವಾರ್ಟರ್ ಫೈನಲ್ ಬಿಟ್ವೀನ್ PYS ಬೆಂಗಳೂರು, ಭಗತ್ ಸಿಂಗ್ ಕೋಲಾರ್. ಎರಡೂ ತಂಡದ ಆಟಗಾರರು ಕೂಡಲೇ ಮುಂದಿನ ಅತ್ಯಂತ ನಿರ್ಣಾಯಕ ಪ್ರಶಸ್ತಿ ಸುತ್ತಿಗೆ ಪ್ರವೇಶಾರ್ಹತೆ ಪಡಿಬೇಕಾದರೆ ಈ ಪ್ರತಿಷ್ಠಿತ ಪಂದ್ಯದಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆಯ ರೋಚಕ ಪಂದ್ಯ. Captain of PYS Bengaluru and also captain of Bhagat Singh Kolar, please be get ready for the next crucial quarter-final match. ಸೂಪರ್ ರೀಚ್ ನೊಂದಿಗೆ 4 ಅಂಕಗಳ ಸೂಪರ್ ದಾಳಿ. ಬ್ಯೂಟಿಫುಲ್ ರೀಚ್ ಬಂತು. ಯುವ ಉಜ್ವಲ ಆಟಗಾರ ಸುನಿಲ್ ತನ್ನ ಚಾಪನಲ್ಲಿ ಮೂಡಿಸ್ತಾ ಇದ್ದಾನೆ. ಬಾಹುಬಲಿ ದಾಳಿ ಬರ್ತಾ ಇದೆ. ಎಲ್ಲರ ಎದೆಯಲ್ಲೂ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಹೌದೋ ಇಲ್ವೋ? ದಯಾನಾಯಕ ಬಾಹುಬಲಿ ಆಟಗಾರ ಬಾಹುಬಲಿನ ಕೆಟ್ಟಾಗ ಕಳುಹಿದ್ದಾರೆ. ಎಟ್ಟಿಗೆ ರೇಟನ್ನ ನೀಡಿದ ಸುನಿಲ್ ಯುವ ಜನ್ಮಕ ಆಟಗಾರನಿಗೆ ಇದು ಸವಾಲಿನ ದಾಳಿ. ಎದುರಾಳಿಯ ಲೋಲ ಪಡೆದ್ರೆ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಬಹುದು. ಸುನಿಲ್ ಉದ್ಯೋನ್ಮುಖ ಆಟಗಾರನಾಗಿ 7 ಸೋಲ್ಜರ್ಸ್ ಪರವಾಗಿ. ಎಸ್,
ಇದೀಗ ಅನುಭವಿ ಕಿಲಾಡಿ ನವೀನ್ ಮತ್ತು ನರೇಶ್ ನ ಕಪಿ ಮುಷ್ಟಿಯಲ್ಲಿ ಬಂದಿಯಾಗಿದ್ದಾನೆ. ಸೂಪರ್ ಟ್ಯಾಕಲ್ 2.2 ಸೂಪರ್ ಟ್ಯಾಕಲ್ ಬಂದಿಯಾಗಿದ್ದಾನೆ ಸುನಿಲ್. 2 ಅಂಕಗಳ ಲಭ್ಯವಾಗಿದೆ BSL ಮುತ್ತೂರು ತಂಡಕ್ಕೆ. ನವೀನ್ ಇದನ್ನು ಕೂಡ ನಮ್ಮ ಹೆಸರುಗಳ ಪ್ರತಿಭೆ. ಇಲ್ಲಿ BSL ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾನೆ. ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಾರ್ಯನಿರತನಾಗಿದ್ದಾರೆ. ಆಲ್ರೌಂಡರ್ ಆಗಿ ಉತ್ತಮ ಸಪೋರ್ಟ್ ಅನ್ನ ತಂಡಕ್ಕೆ ಸೂಕ್ತ ಸಂದರ್ಭದಲ್ಲಿ ನೀಡಿದ್ದಾರೆ. 21-8 ಹೆಸರು ಕಟ್ಟಲ್ಲ. ಉತ್ತಮ ಪ್ರಯತ್ನ ಇದೆ. ಅದು ಕೂಡ ಅದನ್ನ ಉತ್ತಮ ಡಿಫೆನ್ಸ್ ಅಲ್ಲಿ ಕಟ್ಟಿ ಹಾಕ್ತಾ ಇದ್ದಾರೆ BSL ಬಾಯ್ಸ್ ಮುತ್ತೂರು. ಬಲಿಷ್ಠ ಆಟಗಾರರು, ಅನುಭವಿ ಕಿಲಾಡಿಗಳು, ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ ಅತ್ಯಂತ ಅನುಭವಿ ಆಟಗಾರರು ಉತ್ತಮ ಸಾಧನೆಯಲ್ಲಿ ಮಾಡ್ತಾ ಇದ್ದಾರೆ. ಅದು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ರವಿ, ನೆಕ್ಸ್ಟ್ ಕ್ವಾರ್ಟರ್ ಫೈನಲ್, ಸೆಕೆಂಡ್ ಕ್ವಾರ್ಟರ್ ಫೈನಲ್ ಅನೌನ್ಸ್ ಮಾಡಬೇಕು. ಯಾವ ಟೀಮ್? 22-8 in favor of PSL. in favor of BSL ಮುತ್ತೂರು. ಅದು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಮತ್ತೊಂದು ಮನೋಜ್ಞ ಹಿಡಿತ. ಈ ಬಾರಿ ಹರಿ ಅದ್ಭುತವಾಗಿ ತನ್ನ ಅನುಭವದ ಆಟದ ಪ್ರದರ್ಶನವನ್ನು ನೀಡುತ್ತಾ ಇದ್ದಾನೆ. ಬ್ಯೂಟಿಫುಲ್ ವೆಲ್ ಫಾಲೋ ಕಬಡ್ಡಿ ಕ್ರೀಡೆಯಲ್ಲಿ ಕ್ಷಣಾರ್ಧದಲ್ಲಿ ನಾವು ನೋಡಬಹುದು ಒಂದು ಅತ್ಯುತ್ತಮವಾದಂತ ತೀಕ್ಷ್ಣ ಫಾಸ್ಟ್ ಅಂಡ್ ಫ್ಯೂರಿಯಸ್ ಕ್ಯಾಚ್. ಜಾರಿ ಬಿದ್ದ ಪ್ರೇವು ಮತ್ತೆ ನರೇಶ್ ಸುಲಭ ಅಂಕವನ್ನ ಗಳಿಸ್ಕೊಳ್ತಾ ಇದ್ದಾರೆ. ಭಗತ್ ಸಿಂಗ್ ಕೋಲಾರ್ ವರ್ಸಸ್ ಭಾರತೀಯ ಯೋಗ ಸಂಘ ಚಾಮರಾಜಪೇಟೆ ಬೆಂಗಳೂರು. 2 ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕೆ ಈ ಕೂಡಲೇ ಆಗಮಿಸಬೇಕು. ಭಗತ್ ಸಿಂಗ್ ಕೋಲಾರ್ ವರ್ಸಸ್ BYS ಬೆಂಗಳೂರು. 2 ತಂಡದ ಆಟಗಾರರಿಗೆ ಅಂತಿಮ ಕರೆ. ಈ ಪಂದ್ಯ ಅಂತಿಮ ಹಂತ ತಲುಪ್ತಾ ಇದೆ. ಈ ಪಂದ್ಯ ಮುಗಿದ ತಕ್ಷಣ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರಾರಂಭವಾಗ್ತಾ ಇದೆ. ಕಬಡ್ಡಿ ಕ್ರೀಡಾ ಕ್ಷೇತ್ರದ ಇತಿಹಾಸದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮುತ್ತೂರು ತನ್ನದೇ ಆದಂತಹ ಇತಿಹಾಸವನ್ನು ಹೊಂದಿದೆ. ಕಳೆದ ಬಾರಿ ಕೂಡ BSL ಕ್ರೀಡಾ ಸಂಸ್ಥೆ ಒಂದು ಅತ್ಯುತ್ತಮವಾದ ಕ್ರೀಡಾಕೂಟವನ್ನು ನೆರವೇರಿಸಿದ್ದು. ಇಂದು ಕೂಡ ದ್ವಿತೀಯ ಬಾರಿಗೆ ಇದೇ ಜಾಗದಲ್ಲಿ ಅದೇ ರೀತಿಯ ಒಂದು ಹೆಸರ ಕಷ್ಟ ಸಾಧ್ಯ. ಇದು ತಿಮಿಂಗ್ಲ, ಇದು ಮೀನಲ್ಲ, ಬಲೆಗೆ ಬೀಳೋದಿಲ್ಲ. ಚೈಮಂಕಿ BSL ಮುತ್ತೂರು 31-9 22 ಅಂಕಗಳ ಅಂತರದಿಂದ ದೇಶ ತಂಡ ಮುನ್ನಡೆ ಸಾಧಿಸ್ತಾ ಇದೆ. ಈ
ಪಂದ್ಯವನ್ನು ಏಕಪಕ್ಷೀಯವಾಗಿ ಗೆಲ್ಲುವ ನಿಟ್ಟಿನಲ್ಲಿ ಸಾಕ್ತಿದ್ದ PSL ಮುತ್ತೂರು ತಂಡ ಸರಿಸಾಟಿ ಇಲ್ಲದ ಆಟದ ಪ್ರದರ್ಶನವನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಉತ್ತಮ ಜೊತೆ ಆಟ, ಉತ್ತಮವಾದಂತ ಹೊಂದಾಣಿಕೆ, ಸಾಮ್ಯತೆ, ಸಮನ್ವಯತೆಯ ಒಂದು ಅದ್ಭುತ ಪಂದ್ಯ. PSL ಮುತ್ತೂರು ಸರಿಸಾಟಿ ಇಲ್ಲದ ಆಟದ ಪ್ರದರ್ಶನವನ್ನ ಇಲ್ಲಿ ನೀಡ್ತಾ ಇದ್ದಾರೆ. ನರೇಂದ್ರ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಯುವ ಕಿಲಾಡಿ. ಮತ್ತೆ ಬರ್ತಾ ಇದೆ ಅದು ಸಂಖ್ಯೆ 5-5. ದಬ್ಬಕ್ಕಾಗಲ್ಲ, ಹೊರಕ್ಕಾಗಲ್ಲ. ಚುರುಕಾದ ಪಾದಚರಣ, ಅಷ್ಟೇ ಫಾಸ್ಟ್ ಇದ್ದಾನೆ, ಅಷ್ಟೇ ತೂಕವಾಗಿದ್ದಾನೆ, ಅಷ್ಟೇ ಬಲಿಷ್ಠನಾಗಿದ್ದಾನೆ. ಬಾಹುಬಲಿ ನಾ ಹೇಳಿದೆ, ಹೊರಕ್ಕಂತೂ ಆಗಲ್ಲ, ತಪ್ಪಂತೂ ಆಗಲ್ಲ. 3+2 ಬಾಹುಬಲಿಗೆ ಬಲಿ ಆಗ್ತಾ ಇದೆ. 3+2 5 points goes to PSL ಮುತ್ತೂರು. ಭಗತ್ ಸಿಂಗ್ ಕೋಲಾರ್ 2 ತಂಡ ಆಟಗಾರರು ಮುಂದಿನ ಪಂದ್ಯಕ್ಕೆ ಕೂಡಲೇ ಬನ್ನಿಯಪ್ಪ. ನಿರಾಯಾಸವಾಗಿ ಇದೀಗ 2 ಅಂಕವನ್ನು ಗಳಿಸಿಕೊಳ್ತಾ PSL ಮುತ್ತೂರು ತಂಡದ ನಾಯಕನಾಗಿ ಉತ್ತಮ ನಿರ್ವಹಣೆಯೊಂದಿಗೆ ಕ್ವಾರ್ಟರ್ ಫೈನಲ್ಗೆ ಪ್ರವೇಶವನ್ನು ಪಡೆದುಕೊಳ್ತಾ ಇದೆ. ನಿರ್ಣಾಯಕ 4 ನಿಮಿಷಗಳ ಆಟ ಮಾತ್ರ ಬಾಕಿ. ಮತ್ತೆ ಬಾಹುಬಲಿ ಎದುರಾಳಿಗಳನ್ನ ಬಲಿ ಪಡೆಯಲಿಕ್ಕೆ ನಿಲ್ತಾ ಇದ್ದಾನೆ. 39-11. ಯಾರು ಹೆತ್ತ ಮಗನಪ್ಪ? ವಯಸ್ಸು 19, ತೂಕ 119. ದಯಾನಾಯಕ ಕಬಡ್ಡಿಗೆ ಹೇಳಿ ಮಾಡಿಸ್ತಾ ಇದ್ದಾನೆ. ಅಜ್ಜು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. PSL ಕಾರ್ಯಕರ್ತ ಅಜ್ಜು. First quarter final of the tournament between BYS Bengaluru versus Bhagat Singh Kolar. Both team captains, please be get ready. Team captains last 3 minutes more. ಈ ಪಂದ್ಯದ ಮುಕ್ತಾಯಕ್ಕೆ 3 ನಿಮಿಷಗಳ ನಿರ್ಣಾಯಕ ನಿಮಿಷದ ಅವಧಿಯ ಆಟ ಮಾತ್ರ ಬಾಕಿ ಇದೆ. Last 3 minutes more for the completion of this match. ಅತ್ಯುತ್ತಮ ಹಿಡಿತವನ್ನ ಇದೀಗ ಆಕಾಶ್ ತನ್ನ ಕೈ ಚಳಕದ ತನ್ನ ನೈಪುಣ್ಯತೆಯಲ್ಲಿ ಪ್ರದರ್ಶಿಸ್ತಾ ಇದ್ದಾನೆ. ಸುಲಿನಲೆಗಿದು ಸವಾಲಿನ ದಾಳಿ. ಉತ್ತಮ ಪ್ರತಿಭೆ, ಅಪ್ಕಮಿಂಗ್ ಪ್ಲೇಯರ್ ಆಗಿ ಬ್ಯೂಟಿಫುಲ್ ಜೈವಿಂಗ್ ಆಂಕಲ್ ಹರಿ ಮತ್ತು ಆದ್ವಿ ಅದ್ಭುತ ಸಮನ್ವಯ ಆಟಗಾರರು. ಸಮನ್ವಯತೆಯನ್ನು ಕಾಪಾಡಿಕೊಳ್ತಾರೆ. ಒಂದು ತಂಡ ಗೆಲ್ಲಬೇಕು ಅಂತಂದ್ರೆ ಆಟಗಾರರ ನಡುವೆ ಉತ್ತಮ ಹೊಂದಾಣಿಕೆ, ಸಾಮ್ಯತೆ, ಜಾಣ್ಮೆ, ತಾಳ್ಮೆ ಇದ್ರೆ ಮಾತ್ರ ಆ ತಂಡ ಯಶಸ್ಸನ್ನ ಕಂಡುಕೊಳ್ಳಿ. ನಮ್ಮ ಪಕ್ಕದ ಕ್ಲಾಸಲ್ಲಿ ಆಯ್ತು ಸುಮ್ಮನೆ ಕುಕ್ಕ ಎಲ್ಲ ಕ್ಲಾಸಲ್ಲಿ
अगर देखना रखती और अब्बा को क्या दूसरे कीड़ा है वही करा